ಹಲೋ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಕ್ರಿಕ್ ಟೆಕ್ ಅಂತ ಸರ್ಚ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಈ ಚಾನಲ್ನ ಎಲ್ಲ ಅಪ್ಡೇಟ್ಗಳಿಗಾಗಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಕ್ ಟೆಕ್. ಸೊ ಲೆಟ್ಸ್ ಸಿ ಇನ್ಸೈಡ್ನ ಈ ಒಂದು ಹೊಸ ಎಪಿಸೋಡ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಈ ಒಂದು ಹೊಸ ಎಪಿಸೋಡ್ನಲ್ಲಿ ನಾವು ನೋಡೋಣ ಒಂದು ಒರಿಜಿನಲ್ ಚಾರ್ಜರ್ಗೂ ಮೊಬೈಲ್ ಜೊತೆ ಅಂದರೆ ಮೊಬೈಲ್ ಬಾಕ್ಸ್ನಲ್ಲಿ ಬಂದಿರೋ ಒರಿಜಿನಲ್ ಚಾರ್ಜರ್ಗೂ ಅದೇ ರೀತಿ ನೀವು ಈ ಲೋಕಲ್ ಆಗಿ ಕೊಳ್ಳೋ ಒಂದು ಲೋಕಲ್ ಚಾರ್ಜರ್ಗೂ ಏನು ವ್ಯತ್ಯಾಸ ಇದೆ ಅಂತ, ಯಾಕೆ ಇವುಗಳನ್ನು ಬೇರೆ ಬೇರೆ ಮಾಡ್ತಾರೆ, ಅಂದರೆ ಯಾಕೆ ಲೋಕಲ್ ಚಾರ್ಜರ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. 1 2 3 4 5 6 7 ಸ್ನೇಹಿತರೆ, ನೀವು ಕಾಮನ್ ಆಗಿ ಇಂಥ ಚಾರ್ಜರ್ಗಳನ್ನು ನೋಡಿರ್ತೀರಿ. ಇದೊಂದು ಒರಿಜಿನಲ್ ಚಾರ್ಜರ್ ರೀತಿ ಒರಿಜಿನಲ್ ಚಾರ್ಜರ್ಗಳನ್ನು ಅದೇ ರೀತಿ ಈ ರೀತಿ ಲೋಕಲ್ ಚಾರ್ಜರ್ಗಳನ್ನು ನೋಡೇ ಇರ್ತೀರಾ. ಈ ಒರಿಜಿನಲ್ ಚಾರ್ಜರ್ನ ಬೆಲೆ ತುಂಬ ಜಾಸ್ತಿ ಇರುತ್ತೆ. 600 ರುಪೀಸ್, 700, 300 ಈ ರೀತಿ ಒರಿಜಿನಲ್ ಚಾರ್ಜರ್ನ ಬೆಲೆ ಇರುತ್ತೆ. ಯಾಕಂದರೆ ನಿಮ್ಮ ಬಾಕ್ಸ್ ಜೊತೆ ಬಂದಿರುತ್ತೆ, ಈ ಸ್ಮಾರ್ಟ್ಫೋನ್ ಬಾಕ್ಸ್ ಜೊತೆ. ಅದೇ ರೀತಿ ಲೋಕಲ್ ಚಾರ್ಜರ್ಗಳು 150 ರುಪೀಸಿಂದ ಹಿಡಿದು 200 ತನಕ ಸಿಗ್ಬೋದು. ಸೊ ಇದರ ಸರ್ಕ್ಯೂಟ್ ಕೂಡ ಹಾಗೆ ಸ್ನೇಹಿತರೆ. ಇದರ ಸರ್ಕ್ಯೂಟನ್ನು ಓಪನ್ ಮಾಡೋದು ತುಂಬ ಕಷ್ಟ. ಇದು ತುಂಬ ಸೀಲ್ ಆಗಿದೆ. ಇದೊಂದು ಜೆನ್ವಿನ್ ಮೋಟರೋಲಾ ಚಾರ್ಜರ್. ಇದನ್ನು ಓಪನ್ ಮಾಡೋಕೆ ಕೂಡ ಆಗ್ತಿಲ್ಲ, ತುಂಬ ಸೀಲ್ ಮಾಡಿದ್ದಾರೆ. ಸೊ ಅದೇ ರೀತಿ ಇದೊಂದು ನೋಕಿಯಾದ ಒರಿಜಿನಲ್ ಚಾರ್ಜರ್ ಸ್ನೇಹಿತರೆ. ಇದೊಂದು ಲೋಕಲ್ 150 ರುಪೀಸ್ ಚಾರ್ಜರ್. ಸೊ ಮೊದಲನೇದಾಗಿ ನಾವು ಈ ಚಾರ್ಜರ್ಗೆ ವ್ಯತ್ಯಾಸ ಏನು ಅಂತ ನೋಡಬೇಕಾದ್ರೆ ಮೊದಲು ಚಾರ್ಜರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ನೋಡೋಣ ಒಂದು ಮೊಬೈಲ್ ಚಾರ್ಜರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಅದನ್ನ ನೋಡಬೇಕಾದ್ರೆ ನೀವು ಮೊದಲು ಹೇಳ್ತೀನಿ, ಮೊದಲು ಇಲ್ಲಿಗೆ AC ಬರುತ್ತೆ. ಇಲ್ಲಿ 2 ಇನ್ಪುಟ್ ನೋಡ್ಬೋದು ನೀವು. 2 ಇನ್ಪುಟ್ ಪಿನ್ಗಳಿವೆ. ಇಲ್ಲಿ 2 ಇನ್ಪುಟ್ ಪಿನ್ ಇವೆ. ಅದೇ ರೀತಿ ಇಲ್ಲಿ 2 ಔಟ್ಪುಟ್ ಪಿನ್ ಇವೆ. ಇದರಿಂದ ಈ ಸರ್ಕ್ಯೂಟ್ನ ಕೆಲಸ ಏನು ಅಂದರೆ 230 ವೋಲ್ಟ್ AC ಅಂದರೆ ನಿಮ್ಮ ಸ್ವಿಚ್ ಬೋರ್ಡಿಂದ ಬಂದಿರೋ 230 ವೋಲ್ಟ್ ACಯನ್ನು ಇಲ್ಲಿ 5 ವೋಲ್ಟ್ DC ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಸ್ಮಾರ್ಟ್ಫೋನ್ಗೆ ಕೊಡುವಂಥ ಕೆಲಸ ಈ ಚಾರ್ಜರ್ದು. ಮೊದಲನೇದಾಗಿ ಇಲ್ಲಿ 230 ವೋಲ್ಟ್ AC ಬರುತ್ತೆ. ನಂತರ ಅದು ಈ ಒಂದು 4 ಡಯೋಡ್ನ ಮುಖಾಂತರ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಚಾರ್ಜರ್ಗಳಲ್ಲೂ ಇರುತ್ತೆ. ಈ ರೀತಿ 4 ಡಯೋಡ್ಗಳನ್ನು ನೋಡ್ಬೋದು. 1 2 3 4 ಈ 4 ಡಯೋಡ್ಗಳು ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಅಂತ. ಇದರ ಮುಖಾಂತರ ನಿಮ್ಮ AC DC ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಇಲ್ಲೊಂದು ಕೆಪಾಸಿಟರ್ ಕೂಡ ಇದೆ. ಸೊ ಇದರ ಮುಖಾಂತರ ನಿಮ್ಮ AC DC ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ವೋಲ್ಟೇಜ್ ಕಮ್ಮಿ ಇರಲ್ಲ, 230 ವೋಲ್ಟ್ DC ಆಗುತ್ತೆ. ನಂತರ ಆ DC ವೋಲ್ಟ್ನ ಒಂದು ಟ್ರಾನ್ಸಿಸ್ಟರ್ ಅಥವಾ ಒರಿಜಿನಲ್ ಚಾರ್ಜರ್ ಆದರೆ ಮಾಸ್ಪೆಟ್ನ ಯೂಸ್ ಮಾಡಿಕೊಂಡು ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾರೆ. ಯಾಕಂದರೆ ತುಂಬ ಕಮ್ಮಿ ಫ್ರೀಕ್ವೆನ್ಸಿ DCನ 5 ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಿಮ್ಮ ಚಾರ್ಜರ್ಗೆ ಇಷ್ಟು ದೊಡ್ಡ ಟ್ರಾನ್ಸ್ಫಾರ್ಮರ್ ಬೇಕಾಗಬಹುದು. ಸೊ ಟ್ರಾನ್ಸ್ಫಾರ್ಮರ್ನ ಸೈಜ್ ಅಂದರೆ ಈ ರೀತಿಯ ಒಂದು ಟ್ರಾನ್ಸ್ಫಾರ್ಮರ್ನ ಸೈಜ್ ಇಷ್ಟು ಸಣ್ಣದು ಮಾಡಬೇಕಂದ್ರೆ ಅದರ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಬೇಕಾಗುತ್ತೆ. ಆದ್ದರಿಂದ ಫ್ರೀಕ್ವೆನ್ಸಿನ ತುಂಬ ಜಾಸ್ತಿ ಮಾಡ್ತಾರೆ. ನಂತರ ಆ ಹೈ ಫ್ರೀಕ್ವೆನ್ಸಿ DCಯನ್ನು ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಸಪ್ಲೈ ಮಾಡಲಾಗುತ್ತೆ. ಈ ಟ್ರಾನ್ಸ್ಫಾರ್ಮರ್ ಮುಖಾಂತರ ಆ ಹೈ ಫ್ರೀಕ್ವೆನ್ಸಿ DC 5 ವೋಲ್ಟ್ DC ಆಗಿ ಕನ್ವರ್ಟ್ ಆಗಿ ಈ ಔಟ್ಪುಟ್ ಜಾಕ್ನ ಮುಖಾಂತರ ನಿಮಗೆ ಸಿಗುತ್ತೆ. ಇದು ಕಂಪ್ಲೀಟ್ ಆದ ಒಂದು ವರ್ಕಿಂಗ್ ಸ್ನೇಹಿತರೆ. ಬಟ್ ಈ ಲೋಕಲ್ ಚಾರ್ಜರ್ಗಳ ಸರ್ಕ್ಯೂಟ್ ಈ ರೀತಿ ಇರುತ್ತೆ. ಇದರ ಡಿಸೈನ್ ಕೂಡ ನೋಡ್ಬೋದು ನೀವು ಇಲ್ಲಿ. ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ. ಹೆಚ್ಚಿನ ಕಾಂಪೊನೆಂಟ್ಗಳಿರಲ್ಲ, ತುಂಬ ಚೀಪ್ ಕ್ವಾಲಿಟಿ ಮೆಟೀರಿಯಲ್ನಿಂದ ಮಾಡಿರ್ತಾರೆ. ಬಟ್ ಒಂದು ಜೆನ್ವಿನ್ ಚಾರ್ಜರ್ನ ನೋಡ್ತಿದ್ದಾರೆ ಅಂದರೆ ಇದರ ಹಿಂದ್ಗಡೆ ತುಂಬ ಚಿಪ್ಸ್ಗಳಿವೆ ಸ್ನೇಹಿತರೆ. ಅದೇ ರೀತಿ ಕೆಲವೊಂದು SMD ಕಾಂಪೊನೆಂಟ್ಗಳು ಕೂಡ ಇವೆ. ಸೊ ಇದರಲ್ಲಿ ಯಾವುದೇ ಒಂದು ಚಿಪ್ಸ್ ಇಲ್ಲ. ಈ ಚಿಪ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ನಿಮ್ಮ ಚಾರ್ಜರ್ ಹೀಟ್ ಆದಾಗ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಚಾರ್ಜ್ ಫುಲ್ ಆದಾಗ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆದಾಗ ಈ IC ಇರೋದ್ರಿಂದ ನಿಮ್ಮ ಸ್ಮಾರ್ಟ್ಫೋನ್ನ ಇದರಿಂದ ಸೇಫ್ ಮಾಡುತ್ತೆ. ಬಟ್ ಈ ರೀತಿಯ ಡೈರೆಕ್ಟ್ ಚಾರ್ಜರ್ಗಳಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಕಾಂಪೊನೆಂಟ್ಗಳು ತುಂಬ ವೀಕ್ ಇರುತ್ತೆ. ಇದೊಂದು ಕೆಪಾಸಿಟರ್ ನೋಡಿರ್ಬೋದು ಸ್ನೇಹಿತರೆ, ಎಲ್ಲದರಲ್ಲೂ ಇದೆ. ಇದರಲ್ಲಿ ಕೂಡ ಇದೆ, ಜೆನ್ವಿನ್ ಚಾರ್ಜರಲ್ಲಿ ಕೂಡ ಇದೆ, ಲೋಕಲ್ ಕೂಡ ಇದೆ. ಇದೊಂದು 400 ವೋಲ್ಟ್ ಕೆಪಾಸಿಟರ್ ಸ್ನೇಹಿತರೆ. ಇದರಲ್ಲಿ 400 ವೋಲ್ಟ್ DC ಸ್ಟೋರ್ ಆಗಿರುತ್ತೆ. ನೀವು 230 ವೋಲ್ಟ್ನ ಶಾರ್ಟ್ ಆಗಿರೋದನ್ನ ನೋಡಿರ್ಬೋದು. ನಿಮ್ಮ ಮನೆ ಸ್ವಿಚ್ ಬೋರ್ಡ್ ತುಂಬ ದೊಡ್ಡ ಸ್ಪಾರ್ಕ್ ಬರುತ್ತೆ. ಅದೇ ರೀತಿ 400 ವೋಲ್ಟ್ ಶಾರ್ಟ್ ಆದರೆ ಮತ್ತು ತುಂಬ ದೊಡ್ಡ ಸ್ಪಾರ್ಕ್ ಜನರೇಟ್ ಆಗುತ್ತೆ. ಅದರಿಂದ ನಿಮ್ಮ ಚಾರ್ಜರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ಲೋಕಲ್ ಚಾರ್ಜರ್ಗಳಲ್ಲಿ ಯಾವುದೇ ಪ್ರೊಟೆಕ್ಷನ್ ಸರ್ಕ್ಯೂಟ್ ಅಂತ ಇರಲ್ಲ ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಒಂದು ಚಿಪ್ ಇದೆ. ಅದೇ ರೀತಿ ಈ ಸರ್ಕ್ಯೂಟ್ ಬೋರ್ಡ್ಗಳನ್ನು ನೋಡ್ಬೋದು. ಇದರಲ್ಲಿ ತುಂಬ ಕಾಂಪ್ಲೆಕ್ಸ್ ಚಿಪ್ಗಳಿವೆ. ಇವೇನು ಮಾಡುತ್ತೆ ಅಂದರೆ ಇದರಲ್ಲಿ ಒಂದು ಚಾರ್ಜ್ ಕಂಟ್ರೋಲರ್ ಇರುತ್ತೆ ಈ ರೀತಿ. ಅದೇ ರೀತಿ ಒಂದು ಮಾಸ್ಪೆಟ್ ಕೂಡ ಇರುತ್ತೆ. ಮಾಸ್ಪೆಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಅಥವಾ ನಿಮ್ಮ ಡಿವೈಸ್ನಲ್ಲಿ ಅಥವಾ ನಿಮ್ಮ ಸ್ವಿಚ್ ಬೋರ್ಡ್ನಲ್ಲಿ ಏನೇ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಚಾರ್ಜರ್ನ ಆಟೋಮೆಟಿಕ್ ಆಗಿ ಆಫ್ ಮಾಡುತ್ತೆ. ಈ ರೀತಿಯ ICಗಳು ಕೂಡ ನಿಮ್ಮ ಚಾರ್ಜರ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಿಮ್ಮ ಮೊಬೈಲ್ನ ಟೆಂಪರೇಚರ್ ಎಷ್ಟಿದೆ, ನಿಮ್ಮ ಚಾರ್ಜರ್ ಎಷ್ಟು ಹೀಟ್ ಆಗಿದೆ ಅನ್ನೋದ್ರ ಮೇಲೆ. ನಿಮ್ಮ ಚಾರ್ಜರ್ ತುಂಬ ಹೀಟ್ ಆದರೆ
ಎಂಪಿಯರ್ನ ತುಂಬ ಕಮ್ಮಿ ಮಾಡುತ್ತೆ, ವೋಲ್ಟೇಜ್ ಅಥವಾ ಎಂಪಿಯರ್ನ. ಅದರಿಂದ ನಿಮ್ಮ ಸ್ಮಾರ್ಟ್ಫೋನ್ಗೆ ಯಾವುದೇ ಎಫೆಕ್ಟ್ ಇರಲ್ಲ. ಬಟ್ ಈ ಲೋಕಲ್ ಚಾರ್ಜರ್ಗಳಲ್ಲಿ ಹಾಗಲ್ಲ ಸ್ನೇಹಿತರೆ, ಯಾವುದೇ ಕಂಟ್ರೋಲರ್ ಇರಲ್ಲ. ಆದ್ರಿಂದ ಈ ಚಾರ್ಜರ್ಗಳು ಸೇಫ್ ಅಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಕೇಳ್ಬೋದು ಮೊಬೈಲ್ ಚಾರ್ಜರ್ಗಳಲ್ಲಿ ಯಾಕೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಸೊ ಯಾಕಂದ್ರೆ ನಿಮ್ಮ ಚಾರ್ಜರ್ನಲ್ಲಿ ರೇಟಿಂಗ್ ಬರೆದಿರುತ್ತೆ, ನೀವು ನೋಡ್ಬೋದು. ಇದೊಂದು ಒರಿಜಿನಲ್ ಚಾರ್ಜರ್, ಇದರಲ್ಲಿ ರೇಟಿಂಗ್ ಇದೆ 2 ಆಂಪ್ ಅಂತ, 5.2 ವಾಟ್, ಅದೇ ರೀತಿ 2 ಆಂಪ್. ಇದು ಒಂದು ಚಾರ್ಜರ್ನ ರೇಟಿಂಗ್. ಅದೇ ರೀತಿ ಈ ಒಂದು ಲೋಕಲ್ ಚಾರ್ಜರ್ನಲ್ಲಿದೆ, ನೀವು ನೋಡ್ತಾ ಇದ್ದೀರಾ ಅಂದರೆ ಇದೊಂದು 800 ಮಿಲಿ ಆಂಪ್ ಅಂದರೆ 0.8 ಆಂಪ್. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್, ಈಗ ಹೆಚ್ಚಿನ ಸ್ಮಾರ್ಟ್ಫೋನ್ಗಳಲ್ಲಿ 2 ಆಂಪ್ ಮಿನಿಮಮ್ ಕರೆಂಟ್ ಬೇಕಾಗುತ್ತೆ, 2 ಆಂಪ್ ಚಾರ್ಜರ್ಗಳೇ ಬರ್ತಾ ಇವೆ. ಅಂಥ ಮೊಬೈಲ್ಗಳನ್ನು ನೀವು ಈ ರೀತಿ ಲೋಕಲ್ ಚಾರ್ಜರ್ಗಳಿಂದ ಚಾರ್ಜ್ ಮಾಡಿದಾಗ ಇದರಲ್ಲಿ ತುಂಬ ಕಮ್ಮಿ ಇರುತ್ತೆ. ಬಟ್ ನಿಮ್ಮ ಸ್ಮಾರ್ಟ್ಫೋನ್ನ ಆಂಪ್ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಆವಾಗ ನಿಮ್ಮ ಸರ್ಕ್ಯೂಟ್ ಓವರ್ಲೋಡ್ ಆಗುತ್ತೆ. ಅಂದರೆ ನಿಮ್ಮ ಸರ್ಕ್ಯೂಟ್ ಅದರ ಶಕ್ತಿನ ಮೀರಿ ಜಾಸ್ತಿ ಕರೆಂಟ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಿಮ್ಮ ಈ ಟ್ರಾನ್ಸ್ಫಾರ್ಮರ್ ಅನ್ನೋದು ಹೀಟ್ ಆಗುತ್ತೆ. ಅದೇ ರೀತಿ ಕೆಪಾಸಿಟರ್ ಕೂಡ ಹೀಟ್ ಆಗುತ್ತೆ. 400 ವಾಟ್ ಕೆಪಾಸಿಟರ್ ಇದು. ಈ ಕೆಪಾಸಿಟರ್ ಹೀಟ್ ಆದ ತಕ್ಷಣ ನಿಮ್ಮ ಲೋಕಲ್ ಚಾರ್ಜರಲ್ಲಿ ಯಾವುದೇ ಒಂದು ಕಂಟ್ರೋಲರ್ ಇರಲ್ಲ, ಅಂದರೆ ಟೆಂಪರೇಚರ್ನ ಮೆಜರ್ ಮಾಡಲಿಕ್ಕೆ. ಅದರಿಂದ ಆ ಚಾರ್ಜರ್ನ ಸರ್ಕ್ಯೂಟ್ ಶಾರ್ಟ್ ಆಗುತ್ತೆ. ಅದರಿಂದ ನಿಮ್ಮ ಚಾರ್ಜರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಜೆನ್ವಿನ್ ಚಾರ್ಜರ್ ಆದರೆ, ಒರಿಜಿನಲ್ ಚಾರ್ಜರ್ ಆದರೆ ಏನಾಗುತ್ತೆ ಅಂದರೆ ನಿಮ್ಮ ಸರ್ಕ್ಯೂಟ್ನಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಆಗಿರೋ ಒಂದು ಆ್ಯಂಪನ್ನು, ಆ ಮೊಬೈಲ್ಗೆ ಬೇಕಾಗಿರೋಷ್ಟು ಆ್ಯಂಪನ್ನು ಪ್ರೊವೈಡ್ ಮಾಡುತ್ತೆ. ಅಕಸ್ಮಾತ್ ಆಗಿ ಓವರ್ಲೋಡ್ ಆದರೂ ಕೂಡ ಈ ಒಂದು ಸರ್ಕ್ಯೂಟ್ನಲ್ಲಿ ಕಂಟ್ರೋಲರ್ ಇದೆ, ಈ ಕಂಟ್ರೋಲರ್ ನಿಮ್ಮ ಚಾರ್ಜರ್ನ ಆಫ್ ಮಾಡಿಬಿಡುತ್ತೆ ಟೆಂಪ್ರವರಿಲಿ. ನಂತರ ಹೀಟ್ ಕಮ್ಮಿಯಾಗಿ ನಾರ್ಮಲ್ ಕಂಡೀಷನ್ಗೆ ಬಂದ ತಕ್ಷಣ ಚಾರ್ಜರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇದರಿಂದ ನಿಮ್ಮ ಚಾರ್ಜರ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ಅದೇ ರೀತಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಕೂಡ ಯಾವುದೂ ಪ್ರಾಬ್ಲಮ್ ಬರಲ್ಲ. ಸೊ ಅದರಿಂದ ಈ ಒರಿಜಿನಲ್ ಚಾರ್ಜರಲ್ಲಿ ಓವರ್ಲೋಡ್ ಆಗಲ್ಲ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗೋದು ಕಮ್ಮಿ. ಬಟ್ ಈ ಲೋಕಲ್ ಚಾರ್ಜರ್ಗಳಲ್ಲಿ ಈ ಸರ್ಕ್ಯೂಟ್ನ ಒಂದು ಲೇಯರ್ ಕೂಡ ತುಂಬ ತೆಳ್ಳಗಿದೆ. ಆದ್ದರಿಂದ ಈ ಒಂದು ಸರ್ಕ್ಯೂಟ್ ಡಿಸೈನ್ ಅಂದರೆ ಇಂಪ್ರಾಪರ್ ಸರ್ಕ್ಯೂಟ್ ಡಿಸೈನಿಂದ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಚಾರ್ಜರ್ಗಳು ಸ್ವಿಚ್ ಬೋರ್ಡಲ್ಲೇ ಬ್ಲಾಸ್ಟ್ ಕೂಡ ಆಗುತ್ತೆ. ನನಗೆ ಕೂಡ ಅದೇ ರೀತಿ ಆಗಿತ್ತು. ಒಂದು ಚಾರ್ಜರ್ ಸ್ವಿಚ್ ಬೋರ್ಡಲ್ಲೇ ಕಂಪ್ಲೀಟ್ ಆಗಿ ಬರ್ನ್ ಆಗಿ ಹೋಗಿತ್ತು. ಅದಕ್ಕೆ ಕಾರಣ ಈ ಕೆಪಾಸಿಟರ್ ಶಾರ್ಟ್ ಆಗಿರೋ ಸ್ನೇಹಿತರೆ. ಬಟ್ ಇದರಲ್ಲಿ ಈ ಕೆಪಾಸಿಟರ್ ಏನಾದರೂ ಶಾರ್ಟ್ ಆದರೆ ತಕ್ಷಣ ಈ ಒಂದು ಚಾರ್ಜ್ ಕಂಟ್ರೋಲರ್ ಏನಿದೆ ಇದು ಡಿಟೆಕ್ಟ್ ಮಾಡಿ ಕಂಪ್ಲೀಟ್ ಬೋರ್ಡನ್ನು ಆಫ್ ಮಾಡಿಬಿಡುತ್ತೆ. ಅದರಿಂದ ಯಾವುದೇ ಎಫೆಕ್ಟ್ ಇರಲ್ಲ. ಬಟ್ ಇಂಥ ಚಾರ್ಜರ್ಗಳು ಶಾರ್ಟ್ ಆದರೆ ತುಂಬ ಕಷ್ಟ ಸ್ನೇಹಿತರೆ. ಲೋಕಲ್ ಅಂದರೆ ನೀವು 50 ರೂಪೀಸ್ ನೋನ್ ಗ್ಯಾರಂಟಿ ಏನೂ ಇರಲ್ಲ, ಅಂಥ ಚಾರ್ಜರ್ಗಳನ್ನು ಕೊಡಬೇಡಿ. ಬಟ್ 200 ರೂಪೀಸ್ 6 ಮಂತ್ ವ್ಯಾರಂಟಿ ಈ ರೀತಿ ಚಾರ್ಜರ್ಗಳು ಬರುತ್ತೆ, ಅದು ಕೂಡ ಸರ್ಟಿಫೈಡ್ ಚಾರ್ಜರ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನೀವು ಜೆನ್ವಿನ್ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ಜೊತೆ ಏನು ಬಂದಿದೆ ಆ ಚಾರ್ಜರ್ನ ಯೂಸ್ ಮಾಡೋದು ಬೆಟರ್ ಸ್ನೇಹಿತರೆ. ನೀವು ಲೋಕಲ್ ಚಾರ್ಜರ್ಗಳನ್ನು ತುಂಬ ದಿನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಕ್ವಾಲಿಟಿ ತುಂಬ ಬೇಗ ಹಾಳಾಗುತ್ತೆ. ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ತುಂಬ ಬೇಗ ಡ್ಯಾಮೇಜ್ ಆಗುತ್ತೆ. ಸೊ ಇದಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಜೆನ್ವಿನ್ ಚಾರ್ಜರ್ನಲ್ಲಿ. ಅದೇ ರೀತಿ ಒಂದು ಲೋಕಲ್ ಚಾರ್ಜರ್ನಲ್ಲಿ ಈ ಒಂದು ವ್ಯತ್ಯಾಸ ಇರುತ್ತೆ ನಿಮ್ಮ ಜೆನ್ವಿನ್ ಮತ್ತು ಲೋಕಲ್ ಚಾರ್ಜರ್ಗಳಲ್ಲಿ. ಸೊ ನಿಮಗೆ ಇವತ್ತು ಒಂದು ಲೋಕಲ್ ಮತ್ತು ಜೆನ್ವಿನ್ ಚಾರ್ಜರ್ ನಡುವೆ ಏನು ವ್ಯತ್ಯಾಸ ಇದೆ ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಯಾಕೆ ಲೋಕಲ್ ಚಾರ್ಜರ್ಗಳನ್ನು ಹೆಚ್ಚಾಗಿ ಬಳಸಬಾರ್ದು ಅಂತ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ಯಾಜೆಟ್ ಜೊತೆ ಮತ್ತೆ ಬರ್ತೀನಿ. ಲೆಟ್ಸ್ ಸಿ ಇನ್ಸೈಡ್ನ ಎಪಿಸೋಡ್ನಲ್ಲಿ. ಸೊ ಅಲ್ಲಿ ತನಕ ಬಿ ಆಕ್ಟಿವ್, ಥಿಂಕ್ ಕ್ರಿಯೇಟಿವ್. ಗುಡ್ ಬೈ.